ಇದೇ ತಿಂಗಳ 23ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆದ್ದಾರಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆ, ಏನು ನರೇಗಾ ಕಾರ್ಯಕ್ರಮ, ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ಒಂದು ಹೆಸರನ್ನ ಇಟ್ಟು UPA ಸರ್ಕಾರ ಅವರ ಹೆಸರಿನಲ್ಲಿ ನರೇಗಾ ಕಾರ್ಯಕ್ರಮನ ಪ್ರತಿ ರಾಜ್ಯದಲ್ಲೂ ಸಹ ದೇಶಾದ್ಯಂತ ಈ ಒಂದು ಯೋಜನೆಯ ಅನುಷ್ಠಾನ ಮಾಡಿ ಸಾಕಷ್ಟು ರೀತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಇದು ಕಾರ್ಯರೂಪಕ್ಕೆ ಬಂದು ಸಾಕಷ್ಟು ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಮತ್ತೆ ಮೂಲಭೂತ ಸೌಕರ್ಯಗಳನ್ನ ನಮ್ಮಷ್ಟಕ್ಕೆ ನಾವು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸಹ ಸಹಕಾರಿಯಾಗಿ ಈ ಯೋಜನೆ ನಿಂತಿತ್ತು. ಸಾವಿರಾರು ಕೋಟಿ ವೆಚ್ಚದಲ್ಲಿ ಈ ದೇಶ ಈ ಯೋಜನೆ ಅಡಿ ಅಭಿವೃದ್ಧಿನೂ ಸಹ ಆಗಿತ್ತು. ರಸ್ತೆ ಅಭಿವೃದ್ಧಿ ಇರೋಂಥದ್ದು, ಚರಂಡಿ ಅಭಿವೃದ್ಧಿ ಇರೋಂಥದ್ದು, ಕುಡಿಯೋ ನೀರಿನ ಸೌಕರ್ಯ ಇರೋಂಥದ್ದು, ಕೆರೆ ಅಭಿವೃದ್ಧಿ ಮಾಡೋಂಥದ್ದು, ಕಟ್ಟೆ ನಿರ್ಮಾಣ ಮಾಡೋಂಥದ್ದು, ಗೋಕುಂಟೆಗಳ ನಿರ್ಮಾಣ ಮಾಡೋಂಥದ್ದು, ಈ ರೀತಿ ಹಲವಾರು ಸೌಕರ್ಯಗಳು, ರೈತರಲ್ಲಿ ಅವ್ರ ಹೊಲ ಗದ್ದೆಗಳಲ್ಲಿ ಬದು ನಿರ್ಮಾಣ ಮಾಡೋಂಥದ್ದು, ತೋಟಗಾರಿಕಾ ಬೆಳೆಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶ, ಈ ರೀತಿ ಹಲವಾರು ಜನಪ್ರಿಯ ಕಾರ್ಯಕ್ರಮಗಳು ಈ ಯೋಜನೆಯಲ್ಲಿ ರೈತರು ಮತ್ತೆ ಕಾರ್ಮಿಕರು ಕೆಲಸ ಮಾಡಿ ತಮ್ಮ ಹೊಟ್ಟೆನ ಬರ್ಸ್ಕೊಳ್ಳೋಂಥ ಕೆಲಸ ಆಗ್ತಾ ಇತ್ತು. ಇದು ಈಗ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದು ರೀತಿ ಎಲ್ಲೋ ಒಂದು ಕಡೆ ಸಮಾಧಾನ ಇಲ್ಲದಂತ ಧೋರಣೆನ ನಾವು ನೋಡ್ತಾ ಇದ್ದೀವಿ. ಅವರ ಹೆಸರನ್ನ ತೆಗೆದು ಈಗ ವಿಕಸಿತ ಭಾರತ್ ಜಿ ರಾಮ್ಜಿ ಅಂತೇಳಿ ಒಂದು ಹೆಸರನ್ನ ಚೇಂಜ್ ಮಾಡಿ ಈ ಯೋಜನೆನ ಅನುಷ್ಠಾನ ಮಾಡಕ್ ಹೊರಟಿರೋಂಥದ್ದು. ಮೊದಲಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಈ ಹೆಸರು ತೆಗ್ದಿರೋಂಥದ್ದು ದೊಡ್ಡ ತಪ್ಪು. ಅದಕ್ಕೆ ದೇಶಕ್ಕೆ ಮಾಡ್ತಾ ಇರೋಂಥ ಅಪಮಾನ ಅಂತೇಳಿ ನಾವು ಇದನ್ನ ಖಂಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಸರ್ಕಾರಕ್ಕೆ ಸಾಕಷ್ಟು ಹೊರೆ ಆಗ್ತದೆ. ಹಿಂದೆ ಯೋಜನೆ ಇದ್ದಾಗ 60-40 ರೇಷಿಯೋ ಇತ್ತು. ಅಂದ್ರೆ 10% ರಾಜ್ಯ ಸರ್ಕಾರ ಭರಿಸ್ತಾ ಇತ್ತು, 90% ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು. ಇದರಿಂದ ಸಾಕಷ್ಟು ಅನುದಾನ ಕೇಂದ್ರ ಸರ್ಕಾರದಿಂದ ಬರ್ತಾ ಇತ್ತು, ಗ್ರಾಮಗಳ ಅಭಿವೃದ್ಧಿ ಆಗ್ತಾ ಇತ್ತು. ಆದ್ರೆ ಈಗ 60-40 ಈಗಿನ ಸರ್ಕಾರ ಮಾಡಿರೋಂಥದ್ದು, ಮೋದಿ ಸರ್ಕಾರ 60% ಕೇಂದ್ರ ಸರ್ಕಾರ ಕೊಡೋಂಥದ್ದು, 40% ರಾಜ್ಯ ಸರ್ಕಾರ ಕೊಡುವಂಥದ್ದು. ಹೀಗಾದ್ರೆ ರಾಜ್ಯ ಸರ್ಕಾರಗಳಲ್ಲಿ ಅಭಿವೃದ್ಧಿ ಮತ್ತೆ ಕುಂಠಿತ ಆಗೋದಕ್ಕೂ ಸಹ ಅವಕಾಶ ಇರ್ತದೆ. ಮತ್ತೆ ಈ ಯೋಜನೆಗಳನ್ನ ಅಭಿವೃದ್ಧಿ ಪಡಿಸೋಂಥ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಗಳು ಹೆಚ್ಚಿನ ಜವಾಬ್ದಾರಿನ ತಗೊಂಡು ರೂಪುರೇಷೆ ತಯಾರು ಮಾಡಿ ಆ ನೀಲನಕ್ಷೆನ ಅಪ್ರೂವಲ್ ತಗೊಳ್ಳೋದಕ್ಕೆ ಜಿಲ್ಲಾ ಪಂಚಾಯಿತಿ ಅಪ್ರೂವಲ್ ತಗೊಂಡು, ತಾಲೂಕ್ ಪಂಚಾಯಿತಿ ಅಪ್ರೂವಲ್ ತಗೊಂಡು ಸ್ಥಳೀಯವಾಗಿ ಎಲ್ಲಾನು ಸಹ ಮಾಡೋದಕ್ಕೆ ಅವಕಾಶ ಇತ್ತು. ಈಗ ಅದನ್ನೆಲ್ಲ ತೆಗೆದು ಅಲ್ಲಿಂದಾನೇ ನಿಯಂತ್ರಣ ಮಾಡೋದಕ್ಕೆ ಹೊರಟಿರೋಂಥದ್ದು. ಈ ರೀತಿ ಹಲವಾರು ರೀತಿಯಲ್ಲಿ ಇದಕ್ಕೆ ಗೊಂದಲನ ಸೃಷ್ಟಿ ಮಾಡಿ ಯೋಜನೆಯನ್ನ ನೆನೆಗುದಿಗೆ ಬಿಡಬೇಕು, ಈ ಯೋಜನೆ ಭವಿಷ್ಯದಲ್ಲಿ ನಿರ್ನಾಮ ಆಗಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಒಂದು ದೂರದೃಷ್ಟಿಯ ಹುನ್ನಾರ. ಅದಕ್ಕೆ ನಾವೆಲ್ಲನೂ ಸಹ ಖಂಡಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ಭಾರತೀಯ ನಾಗರಿಕ, ಶ್ರಮಿಕರು, ರೈತರು, ಕೂಲಿ ಕಾರ್ಮಿಕರು ಎಲ್ಲರೂ ಸಹ ಈ ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಈ ಧೋರಣೆ ಸರಿ ಇಲ್ಲ, ಇದನ್ನ ವಾಪಸ್ ಪಡಿಬೇಕು. ಯಥಾವತ್ ಹೇಗಿತ್ತು ಹಿಂದೆ ಅದೇ ರೀತಿ ಅನುಷ್ಠಾನ ಮಾಡಬೇಕು. ರಾಜ್ಯ ಸರ್ಕಾರಗಳನ್ನ ಮಲತಾಯಿ ಧೋರಣೆ ರೀತಿ ನೋಡ್ತಾ ಇರೋಂಥದನ್ನ ನಿಲ್ಲಿಸಬೇಕು. ವಿಶೇಷವಾಗಿ ಕರ್ನಾಟಕದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಹೆಚ್ಚು ಟ್ಯಾಕ್ಸ್ ಬರ್ಸಂತ ರಾಜ್ಯ ನಮ್ಮದು, ಹಾಗಾಗಿ ಹೆಚ್ಚು ಒತ್ತು ಕೊಟ್ಟು ನಮಗೆ ನಮ್ಮ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡ್ಲಿ ಅಂತೇಳಿ ನಮ್ಮ ಹಕ್ಕನ್ನು ಕೇಳಂತ ಕೆಲಸ ನಾವು ಇದೇ 23ನೇ ತಾರೀಕು ಬೃಹತ್ ಸಂಖ್ಯೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುಖ್ಯ ಹೆದ್ದಾರಿಯಲ್ಲಿ ಸೇರಿ ಒಂದು ಪ್ರತಿಭಟನೆ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ. ಇದರಿಂದ ಎಲ್ಲರೂ ಸಹ ಸಾರ್ವಜನಿಕರು ಎಲ್ಲರೂ ಸಹ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಇದೇ 23ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ಸಹ ಎಲ್ಲ ಕಾಂಗ್ರೆಸ್ ಬಂಧುಗಳು, ಮುಖಂಡರುಗಳು, ಸಾರ್ವಜನಿಕರನ್ನೆಲ್ಲರನ್ನೂ ಸಹ ಒಗ್ಗೂಡಿಸ್ಕೊಂಡು 8 ಗಂಟೆಗೆ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಹಳ್ಳಿಗಳು, ಎಲ್ಲ ವಾರ್ಡಿನೂ ಸಹ ಜನ ಬಿಡುವಂಥದ್ದಾಗಬೇಕು. 10 ಗಂಟೆಗೆ ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಎಲ್ಲರೂ ಸಹ ಬರಬೇಕು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಾಜ್ಯ ಸರ್ಕಾರದ ಗಂತವ್ಯತ್ತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ MC ಸುಧಾಕರ್ ಅಣ್ಣವರು, ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾರವರು AICC ಉಸ್ತುವಾರಿಗಳು ನಮ್ಮ ರಾಜ್ಯಕ್ಕೆ, ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಹ ಬರ್ತಾ ಇದ್ದಾರೆ. ಹಂಗಾಗಿ ಎಲ್ಲ ಮುಖಂಡರುಗಳು ಒಗ್ಗೂಡಿ ಈ ಕಾರ್ಯಕ್ರಮನ, ಈ ಪ್ರತಿಭಟನೆ ಯಶಸ್ವಿಗೊಳಿಸೋಣ, ತಾವೆಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಮುಖ್ಯನ ಎಲ್ರಿಗೂ ನಾನು ಶಿಡ್ಲಘಟ್ಟ ಜನತೆಗೆ ಮನವಿ ಮಾಡ್ತೀನಿ. ಸರ್, ಈ ಕಾರ್ಯಕ್ರಮದಲ್ಲಿ ಎಲ್ಲ ನೇತೃತ್ವನು ಯಾರ್ಯಾರು ವಹಿಸಿರ್ತಾರೆ ಸರ್ ಶಿಡ್ಲಘಟ್ಟ ಭಾಗದಿಂದ? ಶಿಡ್ಲಘಟ್ಟದಿಂದ ಸುಮಾರು 10,000ಕ್ಕೂ ಹೆಚ್ಚು ಜನ ಭಾಗವಹಿಸುವಂತ ನಿರೀಕ್ಷೆ ಇರೋದ್ರಿಂದ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲೂ ಎಲ್ಲ ಸಹ ಅಲ್ಲಿನ ಮುಖಂಡರುಗಳು, ಸ್ಥಳೀಯ
ಗ್ರಾಮದ ಮುಖಂಡರುಗಳು ಎಲ್ಲರೂ ಸಹ ಜವಾಬ್ದಾರಿ ತಗೊಂಡು ತಾ ಮುಂದು ನಾ ಮುಂದು ಅಂತೇಳಿ ಪ್ರತಿಯೊಬ್ಬರು ಸಹ ಜವಾಬ್ದಾರಿ ತಗೊಂಡು ಜನನ ಕರ್ಕೊಂಬರೋಂಥದ್ದು, ಅವ್ರಿಗೆ ಸೌಕರ್ಯ ಮಾಡಿಕೊಂಡು ಅವ್ರಿಗೆ ಏನು ವ್ಯವಸ್ಥೆಗಳು ಬೇಕೋ ಅವ್ರನ್ನ ಕರ್ಕೊಂಡು ಹೋಗೋಂಥ ನಿಟ್ಟಿನಲ್ಲಿ ಎಲ್ಲಾನು ಸಹ ಸಹಕಾರ